ಸಿಂಹರಾಶಿ ಎಲ್ಲ ಕೆಲಸಗಳು ಕೂಡ ಬಹಳ ಸುಲಭವಾಗಿ ಸುಗಮವಾಗಿ ನಡೆಯುವಂತಹ ದಿವಸ ಇದು. ಸಾಯಂಕಾಲದ ಹೊತ್ತಿಗೆ ವ್ಯಾವಹಾರಿಕವಾಗಿ ಹಣದ ವಿಚಾರಕ್ಕೆ ಜಗಳ ಆಗುವಂತಹ ಸಾಧ್ಯತೆ ಇದೆ. ಇಡೀ ದಿನ ನೀವು ಸರಿಪಡಿಸಿಕೊಂಡು ಬಂದಿದ್ದಂತಹ ಎಲ್ಲ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಯಂಕಾಲ ಜಗಳಕ್ಕೆ ಅವಕಾಶಗಳು ಮತ್ತೆ ಉಂಟಾಗತ್ತೆ ಅಂತ ಅರ್ಥ. ಮನೆಯಲ್ಲಿ ಗಾಜಿನ ಪದಾರ್ಥ ಒಡೆದು ಹೋಗ್ಬೋದು, ಇದು ಅಪಶಕುನ ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏನೋ ಆಪತ್ತಿದೆ, ಏನೋ ತೊಂದರೆ ಇದೆ ಅನ್ನುವಂಥದ್ದನ್ನು ಗಮನಿಸಿ ನಿಮ್ಮ ಮನಸ್ಸಿಗೆ ಸಮಾಧಾನವಾಗ್ತಕ್ಕಂತಹ ಕೆಲಸಗಳನ್ನು ಮಾಡಿ ಆತ್ಮೋದ್ಧಾರದ ಜೊತೆಗೆ ಸಮಾಜಕ್ಕೂ ಕೂಡ ಏನು ತೊಂದರೆ ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕಾದಂಥದ್ದು. ವ್ಯಕ್ತಿಯ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಗಳಾಗತಕ್ಕಂತಹದ್ದಿದೆ. ಅಂದರೆ ವೈಯಕ್ತಿಕವಾದಂತಹ ವಿಷಯಗಳನ್ನು ಗಮನಿಸಿದಾಗ ನಾನೇನೋ ಬದಲಾಗಬೇಕು, ಏನೋ ಪರಿವರ್ತನೆ ಆಗಬೇಕು ಅನ್ನುವಂತಹ ಪ್ರಯತ್ನದಲ್ಲಿರ್ತಕ್ಕಂಥವರು ಸಣ್ಣದಾಗಿ ಆ ಬದಲಾವಣೆಗೆ ಮುಂದಾಗುವಂಥದ್ದಾಗತ್ತೆ. ಆರೋಗ್ಯದಲ್ಲಿ ತುಂಬ ಏರುಪೇರು ಆಗುವಂತಹ ಸೂಚನೆಗಳು ಕಾಣ್ತಾ ಇದೆ. ರುದ್ರ ಮಂತ್ರವನ್ನು ಶ್ರವಣ ಮಾಡಿ, ರುದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಹರಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನ ನೀಲಕಂಠ ನಮೋಸ್ತುತೆ ಎಂಬುದಾಗಿ 11 ಬಾರಿ ಪಠನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಸಾಕು ಪ್ರಾಣಿಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಆ ಸಾಕು ಪ್ರಾಣಿಗಳಿಂದಲೇ ತೊಂದರೆಯಾಗತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಸರ್ಕಾರಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಪ್ರಮೋಷನ್ ಅನ್ನುವಂಥದ್ದು ಸೂಚ್ಯವಾಗಿ ಕಾಣ್ತಾ ಇದೆ. ಮುದ್ರಕರಿಗೆ, ಪ್ರಿಂಟಿಂಗ್ ಸೆಕ್ಷನ್ನಲ್ಲಿರ್ತಕ್ಕಂಥವರಿಗೆ ತುಂಬ ಶುಭವಾದಂತಹ ದಿವಸ ಇದು. ನಿಮಗೆ ಲಾಭವೋ ಅಥವಾ ಬಡ್ತಿಯೋ, ನಿಮಗೆ ಅನುಕೂಲಕರವಾದಂತಹ ವಾತಾವರಣವೋ ಎಲ್ಲವೂ ಕೂಡ ಒದಗಿ ಬರುವಂಥದ್ದಾಗತ್ತೆ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಗೊಂದಲಗಳು ಏರ್ಪಾಟಾಗತ್ತೆ. ಹಾಗಾಗಿ ಅದನ್ನು ಸರಿಯಾಗಿ ತಿಳಿದು ಸರಿಯಾದಂತಹ ರೀತಿಯಲ್ಲಿ ವಿಮರ್ಶೆ ಮಾಡಿ ಅಳವಡಿಸ್ಕೊಳ್ಬೇಕಾದಂಥದ್ದು. ಅರಿಯದ ವಿಚಾರಗಳಲ್ಲಿ ಸಿಗಹಾಕ್ಕೊಳ್ತೀರಿ. ಯಾವ ವಿಷಯ ನಿಮಗೆ ಗೊತ್ತಿರೋದಿಲ್ವೋ ಅದರ ಬಗ್ಗೆ ಮಾತಾಡಿ ಸಿಗಹಾಕ್ಕೊಂಡ್ಬಿಡ್ತೀರಿ. ಅದರ ಅವಶ್ಯಕತೆ ಇರೋದಿಲ್ಲ. ಇದು ನನಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ ಅಂತ ಹೇಳುವಂಥದ್ದು ಬುದ್ಧಿವಂತಿಕೆ. ನನಗೇ ಗೊತ್ತು ಅಂತ ಹೇಳಿ ಸಿಗಹಾಕ್ಕೊಳ್ಳುವಂಥದ್ದನ್ನು ಯಾವ ರೀತಿಯಲ್ಲಿ ಹೇಳಬೇಕು ಅನ್ನುವಂಥದ್ದಾಗತ್ತೆ. ಬಂಧುಗಳಲ್ಲಿದ್ದಂತಹ ವಿರಸ ಆಗಲಿ, ಭಿನ್ನಾಭಿಪ್ರಾಯವಾಗಲಿ ದೂರವಾಗ್ತಕ್ಕಂತಹ ಸಮಯ ಇದೆ. ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ. ಈಶ್ವರನ ಆರಾಧನೆಯಿಂದ ಇವೆಲ್ಲವುದಕ್ಕೂ ಕೂಡ ಮಂಗಳಮಯವಾದಂತಹ ಒಂದು ಸಂದರ್ಭ ಸೃಷ್ಟಿ ಆಗುವ ಹಾಗಾಗಲಿ ಶುಭವಾಗಿ. ತುಲಾರಾಶಿ ಶಾರೀರಿಕವಾದಂತಹ ಶ್ರಮ, ತುಂಬ ಕಷ್ಟಪಟ್ಟು ಮಾಡ್ತಕ್ಕಂತಹ ಕೆಲಸದಿಂದ ಏನೋ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಕೋಪ ಹೆಚ್ಚಾಗುತ್ತೆ. ಯಾರ ಮೇಲೆ ತೀರಿಸಬೇಕು ಅನ್ನುವಂಥದ್ದು, ಯಾರು ಮಾತಾಡಿಸಿದ್ರೂ ಕೂಡ ಸಿಡಿ ಅಂತ ಹೇಳಿ ವರ್ತಿಸ್ತಕ್ಕಂಥದ್ದಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನೋ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದನ್ನು ಗಮನಿಸಿ. ದಾಂಪತ್ಯದಲ್ಲಿ ವಿರಸ ಅಥವಾ ದಾಂಪತ್ಯದಲ್ಲಿ ಏನೋ ಬಿರುಕು ಬಿಡ್ತಕ್ಕಂತಹದ್ದು, ಹೊಂದಾಣಿಕೆ ತುಂಬ ಅಗತ್ಯ. ಯಾರೋ ಬಂದು ಮೂರನೆಯವರು ನಿಮ್ಮ ದಾಂಪತ್ಯ ಜೀವನವನ್ನು ಸರಿ ಮಾಡ್ತಕ್ಕಂತಹ ಪ್ರಮೇಯ ಬರಬಾರ್ದು. ನೀವೇ ಆ ವಿಷಯವನ್ನು ಕುರಿತು ಪ್ರಸ್ತಾಪ ಮಾಡಿ ಚರ್ಚೆ ಮಾಡಿ ಎಲ್ಲಿ ಲೋಪವಾಗಿದೆ ಅದನ್ನು ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಅನ್ಯೋನ್ಯವಾಗಿ ಮಾಡಬೇಕಾದಂಥದ್ದು. ನಿಗೂಢವಾದಂತಹ ವಿಷಯಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಯಾವ ವಿಷಯದ ಬಗ್ಗೆ ಹೆಚ್ಚು ಕುತೂಹಲ ಆಸಕ್ತಿಗಳಿರುತ್ತೋ ಅಂತಹ ನಿಗೂಢವಾದಂತಹ ವಿಷಯಗಳು ನಿಮಗೆ ತಾನಾಗಿಯೇ ಬರುವಂಥದ್ದು. ಅದರ ಬಗ್ಗೆ ನಿಮಗೆ ಮಾಹಿತಿಗಳು ಇರುವಂಥದ್ದಾಗತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಕಹಿ ಘಟನೆಗಳು ಸಂಭವಿಸಿದರೆ ಅದನ್ನು ಮಾತಾಡಬೇಡಿ. ಅದು ಮನೆಯಲ್ಲಿ ಇರುವಂತಹ ಎಲ್ಲರ ಮೇಲೂ ಪ್ರಭಾವ ಬೀರುವಂಥದ್ದು. ಗೊತ್ತಿಲ್ಲದೇ ಇರತಕ್ಕಂತಹ ವ್ಯಕ್ತಿಗಳ ಮೇಲೂ ಕೂಡ, ಚಿಕ್ಕ ಪುಟ್ಟ ಮಕ್ಕಳ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರ್ತಕ್ಕಂತಹದ್ದಾಗುತ್ತೆ. ಅಂತಹ ಪರಿಣಾಮ ದುಷ್ಪರಿಣಾಮವಾಗಿ ಪರಿವರ್ತನೆ ಆಗುವಂಥದ್ದಿದೆ. ಉದ್ಯಮಿಗಳಿಗೆ ಹಣದ ಏರುಪೇರಿನಿಂದ ತೊಂದರೆ ಆಗ್ತಕ್ಕಂಥದ್ದಿದೆ. ವ್ಯವಹಾರದಲ್ಲಿ ಏನೋ ಒಂದು ರೀತಿಯ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗುತ್ತೆ. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಯಾವುದೇ ರೀತಿಯ ಶುಭ ಕೆಲಸಗಳಿಗಾಗಲಿ ಅಥವಾ ಯಾವುದೋ ಕ್ಷೇತ್ರಕ್ಕಾಗಲಿ ದೇವಸ್ಥಾನಗಳಿಗಾಗಲಿ ಹೋಗೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಆದರೆ ಬೇರೆ ಒತ್ತಡಗಳು ಹೋಗಬೇಕು ಅನ್ನುವಂಥದ್ದು ಇರಬಹುದು. ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ನಿರ್ಧಾರ ಮಾಡಬೇಕು. ಜಗಳ ಮಾಡ್ಕೊಳ್ಳೋದು ಅಥವಾ ಇನ್ನೇನೋ ಕೆಟ್ಟ ಮಾತುಗಳನ್ನು ಆಡುವಂಥದ್ದು, ಸುಳ್ಳನ್ನು ಹೇಳುವಂಥದ್ದು ಇದು ಯಾವುದೂ ಬೇಡ. ನೇರವಾಗಿ ಸರಿಯಾದಂತಹ ರೀತಿಯಲ್ಲಿ ಚರ್ಚೆ ಮಾಡಿ
ನಿಮ್ಮ ನಿರ್ಧಾರವನ್ನು ಹೇಳಿ. ನೌಕರಿಯ ಬಗ್ಗೆ ಸ್ನೇಹಿತರಿಂದ ತೊಂದರೆಯಾಗತ್ತೆ. ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಕ್ಕೆ ನಿಮ್ಮ ಸ್ನೇಹಿತರಿಂದಲೇ ತೊಂದರೆ ಇದೆ ಅನ್ನುವಂಥದ್ದನ್ನು ತಿಳಿಬೇಕು. ಕುಟುಂಬದ ನಿರ್ವಹಣೆಯನ್ನು ಗಮನಿಸಿದಾಗ ಹಣದ ದೃಷ್ಟಿಯಿಂದ ಕಷ್ಟವಾಗತ್ತೆ. ಎಷ್ಟು ಹಣ ಇದ್ದರೂ ಕೂಡ ಸಾಕಾಗೋದಿಲ್ವೇನೋ ಅನ್ನುವಂತಹ ರೀತಿಯ ಅನುಭವ ನಿಮಗೆ ಕುಟುಂಬದ ನಿರ್ವಹಣೆಯಲ್ಲಿ ಆಗುವಂಥದ್ದಾಗತ್ತೆ. ವಸ್ತು ಖರೀದಿ ಅಥವಾ ವ್ಯಾಪಾರದಲ್ಲಿ ಲಾಭ ಇದೆ. ಅಂತಹ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋದರೆ ಹಣ ಒಂದಷ್ಟು ನಿಮ್ಮ ಕೈಯಲ್ಲಿ ಇರುವಂಥದ್ದಾಗತ್ತೆ. ಸಾಯಂಕಾಲದ ವೇಳೆಗೆ ಅಶುಭ ವಾರ್ತೆಯನ್ನು ಮನೆಯಲ್ಲಿ ನೀವು ಕೇಳುವಂಥದ್ದಾಗತ್ತೆ. ಅದರಿಂದ ಮಾನಸಿಕವಾಗಿ ಅದಕ್ಕೆ ಸಿದ್ಧವಾಗಿರಬೇಕು. ಯಾವ ಕ್ಷಣದಲ್ಲಿ ಯಾವ ಮಾತನ್ನೂ ಕೂಡ ಕೇಳಿಸ್ಕೊಳ್ಳುವ ಹಾಗೆ ಇರಬೇಕಾಗತ್ತೆ. ಯಾಕೆ ಅಂತಂದರೆ ಪ್ರಕೃತಿಯ ನಿಯಮವನ್ನು ನಾವು ಯಾರೂ ಕೂಡ ಬದಲಾಯಿಸೋದಕ್ಕೆ ಅಥವಾ ಅದನ್ನು ತಡೆ ಹಿಡಿಯುವುದಕ್ಕೆ ಆಗದೇ ಇರತಕ್ಕಂಥದ್ದು. ತಂದೆಯವರ ಸಂಪೂರ್ಣವಾದಂತಹ ಸಹಾಯ ಸಹಕಾರ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ 12 ಬಾರಿ ಪಠನೆ ಮಾಡಿ. ಶುಭವಾಗಿ.